ನಮಸ್ಕಾರ ವೀಕ್ಷಕರೇ, ಈ ದಿನ ನಾನು ಟೇಸ್ಟಿ ಹಾಗೆ ಕ್ರಿಸ್ಪಿ ಆಗಿರುವಂಥ ಸ್ನ್ಯಾಕ್ಸ್ ಐಟಮ್ ಕೋಡ್ಬಳೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಹಾಗೆ ಬೇಗ ಮಾಡುವಂಥ ರೆಸಿಪಿ ಇದು. ಈ ಥರ ನಾವು ರೆಡಿ ಮಾಡಿಕೊಂಡು ಹೊಸ್ಕೊಂಡು ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ. ಇದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟು ಅಂತ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿಂದ ಮಾಡೋದಿದು. 2 ಲೋಟದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ. ಇಂಗು ಸಹ ಸ್ವಲ್ಪ ಬೇಕಾಗತ್ತೆ. ಜೀರಿಗೆ ಸ್ವಲ್ಪ ಬೇಕಾಗತ್ತೆ. ಇಷ್ಟು ಐಟಮ್ಸ್ ಇದ್ದರೆ ಸಾಕು. ಹಾಗೆ ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ 1 ಹಿಡಿಯಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜದ ಜೊತೆಗೆ ಒಣ ಕೊಬ್ಬರಿನೂ ಹಾಕ್ಕೊಂಡು 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಂಗು ಸಹ ರುಬ್ಕೊಳ್ಳೋದಕ್ಕೆ ಹಾಕ್ಕೋಬೇಕಾಗತ್ತೆ. ಹಾಗೆ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ಇದನ್ನು ನಾನು ನೀರು ಹಾಕದೆ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ. ನೈಸಾಗಿ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಉಪ್ಪು ಎಲ್ಲ ಹಾಕಾದಮೇಲೆ ಎಣ್ಣೆನ ಸ್ವಲ್ಪ ಕಾಯಿಸಿಟ್ಕೊಂಡಿರಬೇಕಾಗತ್ತೆ. ಬಿಸಿಯಾಗಿರೋ ಎಣ್ಣೆನ ನಾನಿಲ್ಲಿ 1 ಸೌಟನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಕೈಯಲ್ಲಿ ಅಳತೆ ನೋಡಿಕೊಂಡು ಸ್ವಲ್ಪ ಹಿಟ್ಟು ಗಟ್ಟಿ ಆಗದೇ ಇದ್ದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಇದು ಯಾವ ಥರ ಅಂತ ನಾನು ತೋರಿಸ್ತೀನಿ. ಎಣ್ಣೆ ಸಾಕಾಗಿದೆ ಅಂತ ಗೊತ್ತಾಗೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹಿಟ್ಟಿನ ಜೊತೆಗೆ ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಥರ ಕೈಯಲ್ಲಿ ಒತ್ತಿ ಹಿಡ್ಕೊಂಡು ನೋಡಬೇಕಾಗತ್ತೆ. ಈ ಥರ ಗಂಟಾಗಿ ಬಂದರೆ ಗಟ್ಟಿಯಾಗಿದ್ದರೆ ಎಣ್ಣೆ ಸಾಕಾಗಿದೆ ಅಂತ ಅಷ್ಟು ಹಾಕಿದ್ರೆ ಸಾಕಾಗತ್ತೆ. ಇದೊಂದು ಟಿಪ್ಸು ನಿಮಗೆ. ಈ ಥರ ಮಾಡಿಕೊಂಡ್ರೆ ತುಂಬ ಗರಿಯಾಗಿ ಕರೆಕ್ಟಾಗಿ ಎಣ್ಣೆ ಎಲ್ಲ ಪರ್ಫೆಕ್ಟಾಗಿ ಬಂದಿರುತ್ತೆ. ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಒಂದು ಟಿಪ್ಸ್ನ ನೀವು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ನೀರು ಹಾಕ್ಕೊಂಡಾದಮೇಲೆ ಈ ಥರ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಪರ್ಫೆಕ್ಟಾಗಿ ಈ ಥರ ಕಲಿಸ್ಕೊಂಡ್ರೆ ಹೊಸಿಯೋದಕ್ಕೆ ಈಸಿ ಆಗುತ್ತೆ. ಮಧ್ಯ ಎಲ್ಲ ತುಂಡಾಗಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ತುಂಡಾಗದೇ ಇರೋ ಥರ ನಿಧಾನಕ್ಕೆ ನಮಗೆ ಚಿಕ್ಕದಾಗಿ ಬೇಕಾದ್ರೂ ಸಹ ಮಾಡ್ಕೋಬೋದು, ಅಥವಾ ದೊಡ್ಡದು ಕೋಡ್ಬಳೆನೂ ಸಹ ಮಾಡ್ಕೋಬೋದು. ಈ ಥರ ಸುತ್ತಕೊಂಡು ರೌಂಡ್ ಮಾಡಿದ್ರೆ ಕೋಡ್ಬಳೆ ರೆಡಿ ಆಗುತ್ತೆ. ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿರಬೇಕಾಗತ್ತೆ ಸ್ಟವ್ ಮೇಲೆ. ಈ ಥರ ಎಲ್ಲನೂ ಕೋಡ್ಬಳೆಗಳನ್ನ ಹೊಸದು ಇಟ್ಕೋಬೇಕಾಗತ್ತೆ. ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಆಮೇಲೆ ಒಂದೇ ಸರಿ ನಮಗೆ ಕರಿಯೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಎಲ್ಲನೂ ರೆಡಿ ಮಾಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಮಾಡಿ ಇಟ್ಕೊಂಡಿರೋ ಕೋಡ್ಬಳೆಗಳನ್ನೆಲ್ಲ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಎಷ್ಟು ಹಾಕ್ಕೊಂಡಿರ್ತೀರೋ ಅದರ ಅಳತೆ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ತುಂಬ ಮಿಕ್ಸ್ ಆಗಿಬಿಡುತ್ತೆ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ. ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಕೊಂಡು ಕರಿಬೇಕಾಗತ್ತೆ. ತುಂಬ ಹೈ ಇಟ್ಟರೆ ಬೇಗ ಇದು ಸೀದೋಗೋ ಚಾನ್ಸ್ ಸಿಗುತ್ತೆ. ಕೆಳಗಡೆ ಎಲ್ಲ ಕಪ್ಪಾಗಿಬಿಡುತ್ತೆ. ಅದರಿಂದ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ತುಂಬ ಚೆನ್ನಾಗಿ ಎಲ್ಲನೂ ಒಂದೇ ಈಕ್ವಲ್ ಆಗಿ ಆ ಕಲರು ಬರುತ್ತೆ. ಹಾಗೆ ಗರಿಯಾಗೂ ಆಗಿರುತ್ತೆ. ನೋಡಿ, ಈ ಥರ ನಮಗೆ ಮಾಡಿ ನೋಡಿದ್ಮೇಲೆ ಗೊತ್ತಾಗತ್ತೆ. ಕ್ರಿಸ್ಪಿಯಾಗಿ ಬಂದಿದ್ದರೆ ಶಬ್ದ ಬರುತ್ತೆ. ಆವಾಗ ನಾವು ತೆಕ್ಕೊಂಡು ಬೇರೆದಕ್ಕೆ ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ಗರಿಯಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಕಲರು ಸಹ ಬಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟ ಆಗುವಂಥ ಕೋಡ್ಬಳೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇಲ್ಲಿ ನಾನು ಹೇಳಿರೋ ಟಿಪ್ಸ್ನೆಲ್ಲ ನೀವು ಉಪಯೋಗಿಸಿ ಈ ಥರ ನೀವು ಕೋಡ್ಬಳೆ ಮಾಡಿದ್ರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆ ಶೇರ್ ಮಾಡಿ. ಕ್ರಿಸ್ಪಿಯಾದ ಗರಿಯಾದ ಕೋಡ್ಬಳೆ ರೆಸಿಪಿ ಹೇಗಿದೆ ಅಂತ ವಿಡಿಯೋ ನೋಡಿಬಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ರುಚಿಯಾದ ಶುಚಿಯಾದ ರೆಸಿಪಿ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.